ಇಷ್ಟು ದಿನ ನಾವು ಕಿರಿಕೀರ್ತಿ ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ವಿ. ಅದು ತಪ್ಪು. ಇನ್ಮೇಲೆ ನಾವು ಕರೆಕ್ಟ್ ಆಗಬೇಕು. ಯಾಕೆ ಅಂದರೆ ಸೌಜನ್ಯಗೆ ಅವ್ರು ಅಪೋಸಿಟ್ ಆಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಲ್ಲ, ಅದೆಲ್ಲ ಸುಳ್ಳು. ಅವರ ಪರವಾಗಿದ್ದಾರೆ. ಸೌಜನ್ಯನ ರೀಸೆಂಟಾಗಿ ನಿನ್ನೆ ಅಷ್ಟೇ ಒಂದು ವಿಡಿಯೋದಲ್ಲಿ ಸೌಜನ್ಯ ನನ್ನ ತಂಗಿ ಕಂಡ್ರಿ ಅಂತ ಹೇಳ್ತಾ ಇದ್ದಾರೆ. ವಾವ್, ಹೊಸ ಟ್ವಿಸ್ಟ್. ಸೌಜನ್ಯ ನನ್ನ ತಂಗಿಗೆ ನ್ಯಾಯ ಕೇಳಬೇಕು, ನಾನು ಕೇಳ್ತಾ ಇದ್ದೀನಿ. ಸೌಜನ್ಯಗೆ ನ್ಯಾಯ ಸಿಗೋದಕ್ಕೆ ಅವ್ರ ತಾಯಿನೇ ಅಡ್ಡ ಬಿಡ್ತಾ ಇದ್ದಾರೆ. ಯಾಕೆ ಅವರು ಕಂಪ್ಲೇಂಟ್ ಕೊಡ್ತಾ ಇಲ್ಲ, ಹೀಗೆ ಅಂತ ಒಂದಷ್ಟು ಮಾತುಗಳಿರ್ತಕ್ಕಂಥ ಒಂದು ಬೈಟ್ ಬಗ್ಗೆ ನಾನು ಮಾತಾಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ಕಿರಿಕೀರ್ತಿ ಅವ್ರ ಬಗ್ಗೆ ತುಂಬ ಒಳ್ಳೆಯ ಒಂದು ಒಪಿನಿಯನ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಸೌಜನ್ಯನ ತನ್ನ ತಂಗಿ ಅಂತ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ನನ್ನ ತಂಗಿ ಅಂತ ಅವ್ರು ಹೇಳಿದ್ಮೇಲೆ ಒಂದಷ್ಟು ಕ್ವಶನ್ಸ್ಗಳು ಉಟ್ಕೋತಾವಲ್ಲ, ಆ ಕ್ವಶನ್ಸ್ಗಳನ್ನ ನಾನು ಕೇಳಬೇಕಂತ ನೀವೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸ್ಟಾರ್ಟಿಂಗಿಂದ ಬಂದ್ರೆ ಎಲ್ಲಿಂದ ಅಂದ್ರೆ, ಈಗ 3 ಫ್ಲೋರ್ ಮನೆ ಕಟ್ಟಿದ್ದಾರೆ. ಎಲ್ಲಿಂದ ಬಂತು ದುಡ್ಡು? ಇದನ್ನ ಲೆಕ್ಕ ಬೇಕೀಗ. ಫಸ್ಟ್ ಅವ್ರಿಗೆ ಬೇಕಿರೋದು ಆ ಒಂದು ಲೆಕ್ಕ. ಫಸ್ಟ್ ಬೇಕಿರೋದು ಅದೇ, ನ್ಯಾಯ ಅಲ್ಲ. ಫಸ್ಟ್ ಆ ಲೆಕ್ಕ ಬೇಕು, ಅದೆಲ್ಲಿಂದ ಬಂತು. ನಾನು ಅದ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಒಂದು ಸ್ಟೋರಿ ಹೇಳ್ಬಿಡ್ತೀನಿ. ನಮ್ಮ ಹಳ್ಳಿ ಕಡೆ ಅಥವಾ ಯಾವ್ದಾದ್ರು ಸಿನಿಮಾಗಳಲ್ಲಿ ಹಳ್ಳಿಲಿ ತುಂಬಾ ಕಡು ಬಡವರಿದ್ದಂಥ ಒಂದು ಮನೆಯಲ್ಲಿ ಯಾರಾದರೂ, ಈಗ ಅವ್ರು ಹೇಳೋದೇನಂತಂದ್ರೆ ಅವರು ಮುಂಚೆ ಗುಡಿಸ್ಲಲ್ಲಿದ್ರು, ತುಂಬಾ ಬಡತನದಲ್ಲಿದ್ರು ಅಂತ. ಓಕೆ, ಈಗ ಸಿನಿಮಾಗಳಲ್ಲೆಲ್ಲ ನಾವು ನೋಡಿರ್ತೀವಿ, ನಾವು ಹಳ್ಳಿ ಕಡೆಲೆಲ್ಲ ನೋಡಿರ್ತೀವಿ. ಯಾರು ತುಂಬಾ ಕಡು ಬಡವರು ಅವ್ರ ಮನೇಲಿ ಯಾರಾದ್ರೂ ತೀರ್ಕೊಂಡ್ರು ಅಂದ್ರೆ, ಅಥವಾ ಅನ್ಯಾಯಕ್ಕೊಳಗಾಗಿ ಸತ್ತೋದ್ರು ಅಂದ್ರೆ, ಆ ಊರಿನ ಗೌಡ ಅಥವಾ ಆ ಜಿಲ್ಲೆಗೆ ಸಂಬಂಧಪಟ್ಟಂತವ್ರು, ಆ ತಾಲೂಕಲ್ಲಿದ್ದಂಥವ್ರು, ಒಬ್ರು ಮೇನ್ ಹೆಡ್ ಅಂತ ಯಾರಿರ್ತಾರೆ, ಆ ರೀತಿ ಅನ್ಯಾಯಕ್ಕೊಳಗಾಗಿ ಯಾರಾದ್ರೂ ಸತ್ತೋಗ್ಬಿಟ್ಟಿದ್ರೆ ಅವ್ರನ್ನ ಹುಡ್ಕೊಂಡು ಬಂದು ಅವ್ರಿಗೇನು ಒಂದು ಗೌರವ ಸಲ್ಲಿಸ್ಬೇಕೋ ಸಲ್ಲಿಸಿ, ನಿಮಗೆ ನಾನು ಇದೀನಿ ಅನ್ನೋ ಒಂದು ಧೈರ್ಯ ಕೊಟ್ಟು ಒಂದಷ್ಟು ಅಮೌಂಟನ್ನು ಕೊಟ್ಟು ಹೋಗ್ತಾರೆ. ಯಾಕೆ ಅಂದ್ರೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ, ನೀನು ತುಂಬಾ ಬಡವ, ಇಟ್ಕೋ, ಸ್ವಲ್ಪ ಅಂತ್ಯಕ್ರಿಯೆಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಹಾಗಾದ್ರೆ ಅಂತ್ಯಕ್ರಿಯೆ ಮುಗಿದ ಮೇಲೆ ಅಂತ ಜಾಗಕ್ಕೆ ಹೋಗಿ, ನೀವು ಬಡವ್ರು ತಾನೆ, ನಿಮ್ಮ ಹತ್ರ ದುಡ್ಡೇ ಇಲ್ಲ, ಅಂತ್ಯಕ್ರಿಯೆ ಯಾವ ರೀತಿ ಮಾಡಿದ್ರಿ ಅಂತ ಕ್ವಶನ್ಸ್ ಕೇಳಿದ್ರೆ ಹೆಂಗಿರುತ್ತೆ? ಈ ಕೇಸಲ್ಲಿ ಅದೇ ಆಗುತ್ತೆ. ಗುರು, ಯಾರೋ ಬಂದ್ಬಿಟ್ಟು ದುಡ್ಡು ಕೊಡೋ ಅಷ್ಟೇನೋ ಅವ್ರು ಬಡವರು ಇರಲಿಲ್ಲ, ಅವರು ಚೆನ್ನಾಗೇ ಇದ್ರು, ಅವ್ರದ್ದು ತೋಟ ಮನೆ ಎಲ್ಲ ಚೆನ್ನಾಗೇ ಇತ್ತು, ಅವರು ಫ್ಯಾಮಿಲಿ ಕಡೆನೂ ಚೆನ್ನಾಗಿದ್ರು, ಹಂಗನ್ನೋದಾದ್ರೆ ಮನೆ ಕಟ್ಸಿದ್ದಕ್ಕೆ ಕ್ವಶನ್ ಮಾರ್ಕ್ ಬರೋದೇ ಇಲ್ಲ. ಚೆನ್ನಾಗಿದ್ರು ಅಂದ್ಮೇಲೆ ಅವರೇ ಕಟ್ಸಿರ್ತಾರೆ ಮನೆ. ಅಥವಾ ಬಡವರಾಗಿದ್ರು ಅಂತಂದ್ರೆ ಯಾರೋ ಬಂದು ದೇಣಿಗೆ ರೂಪದಲ್ಲಿ ಕೊಟ್ಟಿರ್ಬೋದಲ್ವಾ? ಹೇಳಿದ್ನಲ್ಲ, ಆ ರೀತಿ ಬ್ರೂಟಲ್ ಆಗಿರ್ತಕ್ಕಂಥ ಒಂದು ಕೇಸ್ಗೆ ಕರ್ಲು ಚುರುಕಂದ್ರೆ ಎಷ್ಟು ಜನ ಕೊಟ್ಟಿರ್ಬೋದಲ್ವಾ? ಮನೆ ಹೆಂಗ್ ಬಂತು ಅದನ್ನ ಯಾಕೆ ನೆಗೆಟಿವ್ ಆಗಿ ತಗೋಬೇಕು? ಯಾರೋ ಲಂಚ ಕೊಟ್ಟಿದ್ದಾರೆ, ಯಾರೋ ಮಾತಾಡೋಂಥ ದುಡ್ಡು ಕೊಟ್ಟಿದ್ದಾರೆ ಅಂತ ಯಾಕೆ ತಗೋಬೇಕು? ಆ ರೀತಿ ಒಂದು ಅನ್ಯಾಯಕ್ಕೆ ಒಳಗಾಗಿ ನಮ್ಮ ಒಂದು ಭಾಗದಲ್ಲಿ ಈ ತರ ಕೆಟ್ಟ ಹೆಸರು ಬರುವಂತ ಒಂದು ಕೆಲಸ ಆಗೋಯ್ತಲ್ಲ ಅವರು ಅಂತಂದೇಳಿ ಆ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟೋ ದೊಡ್ಡ ವ್ಯಕ್ತಿಗಳು ಬಂದು ಕೊಟ್ಟೋಗಿರ್ಬೋದಲ್ವಾ? ಈ ರೀತಿ ಯಾಕೆ ಪಾಸಿಟಿವ್ ಆಗಿ ತಗೋಬಾರ್ದು ಅಂತ ನನಗೆ ಅನಿಸ್ತು. ಹಂಗಂತ ಮನೆ ಕಟ್ಟೋ ಅಷ್ಟು ಕೊಡ್ಸಿದಾರಾ? ಅಲ್ಲ, ಅದು ಅವ್ರದ್ದು ಜಮೀನು ಕೂಡ ಇದೆ, ತೋಟ ಕೂಡ ಇದೆ ಅಂತ ನಾನು ಕೇಳ್ಪಟ್ಟೆ. ಅದ್ರ ಬಗ್ಗೆ ಇಷ್ಟು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ. ನೆಕ್ಸ್ಟ್ ಒಂದು ಪಾಯಿಂಟ್ಗೆ ಬಂದ್ರೆ, ಸೌಜನ್ಯ ನನ್ನ ತಂಗಿಗೆ ಅನ್ಯಾಯ ಆಗಿದೆ ಅಂದಮೇಲೆ ನಾನು ನ್ಯಾಯ ಕೇಳ್ತಾ ಇದ್ದೀನಿ. ನನ್ನ ತಂಗಿಗೆ ನ್ಯಾಯ ಕೊಡಿಸ್ಬೇಕು. ನೀವು ಯಾಕೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ? ಅದ್ಯಾರೋ ಅವ್ರ ಹತ್ರ ಜೇಬಲ್ ಸಾಕ್ಷಿ ಇದೆ, ಮೊಬೈಲಲ್ಲಿ ಸಾಕ್ಷಿ ಇದೆ. ಓಕೆ, ಅದ್ರ ಬಗ್ಗೆ ನಾನು ಕೂಡ ಆ ಒಂದು ಕ್ವಶನ್ ರೈಸ್ ಮಾಡ್ತೀನಿ. ಅಲ್ಲಿ ಸಾಕ್ಷಿ ಇದೆ ಅಂತ ಅನ್ನೋಂಥವ್ರು ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ತೋರಿಸ್ಬೇಕು, ಅದನ್ನ ನಾನು ಒಪ್ಕೋತೀನಿ. ಆ ಪಾಯಿಂಟ್ ನಾನು ಒಪ್ಕೊಂತೀನಿ, ತಗೊಂಡೋಗಿ ತೋರಿಸ್ಬೇಕು. ಆ ಒಂದು ಕೆಲಸ ಅವ್ರು ಯಾಕೆ ಮಾಡ್ತಾ ಇಲ್ಲ, ಅದು ಕೂಡ ನಾನು ಕ್ವಶನ್ ನನ್ನ ಕಡೆಯಿಂದ ಮಾಡ್ತೀನಿ. ನಮ್ಮವ್ರಿಗೆ ನಾವು ಕ್ವಶನ್ ಕೇಳ್ತೀನಿ. ಯಾಕೆಂದ್ರೆ ಇಷ್ಟು ದಿನ ಅವ್ರ ಪರವಾಗಿ ನಾವು ಮಾತಾಡಿದ್ದು ಯಾವ ಒಂದು ಉದ್ದೇಶಕ್ಕೆ ಅಂದ್ರೆ, ಸೌಜನ್ಯಗೆ ಅನ್ಯಾಯ ಆಗಿದೆ, ಇವರು ಆ ಸೌಜನ್ಯಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ದಾರಿಲಿದ್ದಾರೆ. ಹಾಗಾಗಿ ನಾವು ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಿದೆ. ಹಾಗಾದ್ರೆ ನಾನು ಕೂಡ ಕ್ವಶನ್ಸ್ ಕೇಳ್ತೀನಿ ಅವ್ರಿಗೆ. ಗಿರೀಶ್ ಮಟ್ಟಣ್ಣ ಅವ್ರಿಗಾಗ್ಲಿ, ಮಹೇಶ್ ಶೆಟ್ಟಿ ಅವ್ರಿಗಾಗ್ಲಿ ಆ ಒಂದು ರೈಟ್ಸ್ ಇದೆ, ಕೇಳ್ತೀವಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇಲ್ಲ, ನಾವು ಕರಿತಾ ಇದೀವಿ, ಇವ್ರು ಬರ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ಇಷ್ಟು ದಿನ ನೀವು ಅವ್ರ ಅಪೋಸಿಟ್ ಆಗಿ ವಿಡಿಯೋ ಮಾಡಿದಂತು, ಈಗ ಸಡನ್ಲಿ ನೀವು ಕರೆದ್ರಿ ಅಂದ್ರೆ ಏನೋ ಒಂದು ಮಸ್ಲತ್ತಿರುತ್ತೆ, ಷಡ್ಯಂತ್ರ ಇರುತ್ತೆ ಅಂತ ಅವರು ಭಯ ಬೀಳ್ತಿರ್ಬೋದಲ್ವಾ? ಇದು ಕೂಡ ಚಾನ್ಸಸ್ ಇದೆ. ಸೊ ಆ ಭಯ ಬಿದ್ದವ್ರು ನಿಮ್ಮ ಜೊತೆ ಬರೋದಕ್ಕೆ ರೆಡಿ ಇಲ್ವೇನೋ? ಬಹುಶಃ ಈಗ ನೀವು ಹೇಳಿದ್ಮೇಲೆ ಏನಾದರೂ ಓಕೆ ಹಿಂಗೆ ಹೇಳಿದ್ದಾರೆ, ಅವ್ರನ್ನ ಕರ್ಕೊಂಡು ಯಾಕೆ ಹೋಗ್ಬೇಕು? ನಾವೇ ಸಪ್ರೇಟ್ ಆಗಿ ಹೋಗಿ ಮಾಡೋಣ, ಅದೇನಿದೆ ರೈಸ್ ಮಾಡೋಣ, ಅದೇನಿದೆ ಕಂಪ್ಲೇಂಟ್ ರೈಸ್ ಮಾಡೋಣ, ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅನ್ನೋ ಒಂದು ಡಿಸಿಷನ್ಗೆ ಅವ್ರು ಕೂಡ ಬಂದ್ರೆ ನೋಡೋಣ. ಆ ಒಂದು ಬೆಳವಣಿಗೆಗೆ ಖುಷಿ ಪಡೋಣ. ನೆಕ್ಸ್ಟ್ ಒಂದು ಪಾಯಿಂಟ್ನಲ್ಲಿ ನಾನು ತುಂಬಾ ಡೆಪ್ತ್ ಆಗಿ ಮಾರ್ಕ್ ಮಾಡಿ ಮಾತಾಡ್ತೀನಿ ಅಂದ್ರೆ, ಸೌಜನ್ಯ ನನ್ನ ತಂಗಿ ತರ, ನನ್ನ ತಂಗಿನೇ, ನನ್ನ ತಂಗಿಗೆ ನ್ಯಾಯ ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಕಣ್ರಿ, ತಪ್ಪೇನ್ರಿ ಅಂತ ಕೇಳಿದ್ರಲ್ವಾ? ಹಾಗಾದ್ರೆ ಅದೇ ಒಂದು ಜಾಗಕ್ಕೆ, ಈ ಒಂದು ಧರ್ಮಸ್ಥಳಕ್ಕೆ ಎಷ್ಟು ಸಲ ನೀವು ಹೋಗಿ ಬಂದ್ರಿ? ಈ ಸೌಜನ್ಯ ಪ್ರಕರಣ ಆದ್ಮೇಲೆ ಎಷ್ಟು ಸಲ ಹೋಗಿ ಬಂದ್ರಿ?
ಯಾರ್ಯಾರ ಜೊತೆ ಎಲ್ಲ ಫೋಟೋ ತಕ್ಕೊಂಡು ಶೇರ್ ಮಾಡ್ಕೊಂಡ್ರಿ, ಆ ಒಂದು ಭಾಗದಲ್ಲಿ ಯಾವುದೋ ಫಂಕ್ಷನ್ಸ್ಗಳಿಗೆಲ್ಲ ಹೋಗಿ ಫೋಟೋಸ್ಗಳನ್ನ ಶೇರ್ ಮಾಡ್ಕೊಂಡ್ರಿ. ಹಾಗಾದ್ರೆ ನಿಮ್ಮ ತಂಗಿ ಮನೆಗೆ ಒಂದ್ಸಲ ಆದ್ರೂ ಹೋಗ್ಬೇಕಂತ ಅನಿಸ್ಲಿಲ್ವಾ? ನಿಮ್ಮ ತಂಗಿ ತಾನೇ, ಹೋಗಿದ್ದೀರಾ ನೀವು ಅವ್ರ ಮನೆಗೆ? ಹೋಗ್ಬೋದಾಗಿತ್ತಲ್ಲ, ಯಾಕೆ ಹೋಗ್ಲಿಲ್ಲ? ಅಲ್ಲಿದ್ದಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಮನೆಗೆ ಹೋಗಿದ್ದೀರಾ, ದೇವಸ್ಥಾನಕ್ಕೆ ಹೋಗಿದ್ದೀರಾ, ಖುಷಿ ಪಡೋಣ, ಖುಷಿ ಪಡೋಣ. ದೇವ್ರ ದರ್ಶನ ಮಾಡ್ಕೊಂಡಿದ್ದೀರಾ, ಖುಷಿ ಪಡೋಣ. ಎಲ್ಲ ಫೋಟೋಸ್ ತಕೊಂಡಿದ್ದೀರಾ, ಖುಷಿ ಪಡೋಣ. ಆದ್ರೆ ನಿಮ್ಮ ತಂಗಿ ಮನೆಗೆ ನೀವು ಯಾಕೆ ಹೋಗಿ ಬರಲಿಲ್ಲ? ಒಂದು ಸಾಂತ್ವನ ಹೇಳೋದಕ್ಕೆ ಯಾಕೆ ಹೋಗ್ಲಿಲ್ಲ? ಹೋಗ್ಬೋದಿತ್ತಲ್ವಾ? ನನ್ನ ತಂಗಿಗೆ ನಾನು ನ್ಯಾಯ ಕೊಡಿಸ್ಬೇಕು ಅಂತ ಅವತ್ತಿನ ದಿನ ಹೇಳ್ಬೋದಿತ್ತಲ್ವಾ? ನಾನು ಅದಕ್ಕೋಸ್ಕರ ಬಂದಿದ್ದೀನಿ ತಾಯಿ, ಹಿಂಗಿದೆ ನೀನು ತಲೆ ಕೆಡಿಸ್ಕೋಬೇಡ. ನಾನೀಗ ಮಾತಾಡ್ತಾ ಇರೋದು ಬರೀ ಈ ಒಂದು ವಿಚಾರಕ್ಕಷ್ಟೇ. ಸೌಜನ್ಯಾಗ ನ್ಯಾಯ ಸಿಗಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ನಾನು ಸೌಜನ್ಯ ಪರಾನೇ ಅಂತ ಅವತ್ತಿನ ದಿನ ಸಾಂತ್ವನ ಹೇಳಿ ಸಮಾಧಾನ ಮಾಡಿ ಅವರ ತಾಯಿಗೆ ಸಮಾಧಾನ ಮಾಡಿ ಬರ್ಬೋದಾಗಿತ್ತಲ್ವಾ? ಅಂದ್ರೆ ನನ್ನ ಒಂದು ಕ್ವಶನ್ ಹಿಂಗೆ ಅನ್ನಿಸ್ತು ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ನೆಕ್ಸ್ಟ್ ಒಂದು ಪಾಯಿಂಟ್ಗೆ ಬಂದರೆ, ಸಮೀರ್ ಮಾಡಿದಂಥ AI ವಿಡಿಯೋ, ಆ ಒಂದು AI ವಿಡಿಯೋದಲ್ಲೇ ಅವ್ನು ಮೆನ್ಷನ್ ಮಾಡಿದ್ದಾನೆ ಡಿಸ್ಕ್ಲೈಮರಲ್ಲಿ. ಅದನ್ನು ಡೀಟೇಲ್ಡಾಗಿ ಓದ್ಬಿಟ್ಟಿದ್ದಿದ್ರೆ ಸಾಕಾಗಿತ್ತು, ಇವರು ಇಷ್ಟು ಮುಟ್ಟಾಡ್ರಾಗ್ತಾ ಇರಲಿಲ್ಲ. ಅವನು ಆ ಒಂದು ಡಿಸ್ಕ್ಲೈಮರಲ್ಲೇ ಮೆನ್ಷನ್ ಮಾಡಿದ್ದ, ನೋಡಿ ನಾನು ಯಾವುದೇ ವಿಕ್ಟಿಮ್ಸ್ನ ಮಾತಾಡಿಸಿಲ್ಲ, ಯಾವುದೇ ಸಾಕ್ಷಿ ಆಧಾರಗಳನ್ನ ಮಾತಾಡಿಸಿಲ್ಲ, ಜಸ್ಟ್ ಹಿಂಗೆ ಈ ಥರ ನಾನು ನೋಡಿದ್ದು ಕೇಳಿದ್ದನ್ನೇ ನಾನು ವಿಡಿಯೋ ಮಾಡಿದ್ದೀನಿ, ಈ ಥರದ್ದೊಂದು ಡಿಸ್ಕ್ಲೈಮರಲ್ಲೇ ಅವ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಅದನ್ನು ನಂಬಿಕೊಂಡು ಇವರು ಕೂತಿದ್ದಾರೆ, ಅದನ್ನು ನಂಬಿಕೊಂಡು ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ. ಹಾಗಾದರೆ ಅದೇ ಸಮೀರ್ ಅವರ ಇನ್ನೊಂದು ವಿಡಿಯೋದಲ್ಲಿ ಒಂದಷ್ಟು ಜನ, ಒಂದು 4-5 ಜನ ಯೂಟ್ಯೂಬರ್ಸ್ ಹೋಗಿ ಅವರು ಕ್ವಶನ್ಸ್ ಕೇಳ್ತಾರೆ. ಆ ಟೈಮಲ್ಲಿ ಇದೇ ಸಮೀರ್ ಹೇಳಿದ್ದಾರೆ, ಹೆಂಗುರು ಎಷ್ಟು ಕಂಡಬುಟ್ಟಿ ತಲೆ ಓಡಿಸಿದ್ಯಲ್ಲ ನೀನು, ಹೆಂಗ್ ಬಂತು ನಿನಗೆ ಇಂಥ ಹಿಂಗೆ ತಲೆ ಕಂಡಬುಟ್ಟಿ ಎಡಿಟ್ ಮಾಡಿದ್ಯಾ, ಹೆಂಗೆ ತಿಳ್ಕೊಂಡಿದ್ದೀನಲ್ಲ ಇನ್ಫಾರ್ಮೇಶನ್ ಅಂತ ಕೇಳಿದ್ದಕ್ಕೆ ಇದೇ ಸಮೀರ್ ಹೇಳಿದ್ದಾರೆ, ಏನಿಲ್ಲ ಗುರು, ಎಲ್ಲ ಒಂದು 50-60 ವಿಡಿಯೋಗಳನ್ನ ನೋಡಿದೆ. ಗಿರೀಶ್ ಮಠಾಣ್ ಅವ್ರು ಮಾತಾಡಿರೋದು, ಮಹೇಶ್ ಶೆಟ್ಟಿ ಅವ್ರು ಮಾತಾಡಿರೋದು, ಈ ರೀತಿ ಸೌಜನ್ಯ ಪರ ಹೋರಾಟಗಾರರು ಆ ಒಂದು ಕೇಸ್ಗಳಲ್ಲಿ ಏನೇನು ಡಿಸ್ಕಷನ್, ಆ ಒಂದಷ್ಟು ವಿಡಿಯೋಗಳನ್ನ ನೋಡಿದೆ. ಅದರಲ್ಲಿ ಸಿಕ್ಕಂಥ ಇನ್ಫಾರ್ಮೇಶನ್ಸ್ಗಳನ್ನೇ ನಾನು ತಗೊಂಡು ಮಾಡಿದೆ ಅಂತ ಹೇಳಿದಾನೆ ಹೊರತು ನಾನೇ ಸ್ವತಃ ಕ್ರಿಯೇಟ್ ಮಾಡಿದೆ ಅಂತ ಸಮೀರ್ ಹೇಳಲೇ ಇಲ್ಲ. ಹೇಳಿದ್ದ ನೆಕ್ಸ್ಟ್ ಮಿನಿಟಲ್ಲಿ ನಾನೇ ಕ್ವಶನ್ ರೈಸ್ ಮಾಡ್ತಾ ಇದ್ದೆ. ಕ್ವಶನ್ಸ್ ಬರೀ ರೈಸ್ ಮಾಡೋದಷ್ಟೇ ಅಲ್ಲ, ನಾನು ಸಮೀರ್ಗೆ ಆಪೋಸಿಟ್ ಆಗಿ ನಾನೇ ನಿಂತ್ಕೋತಾ ಇದ್ದೆ. ನಾನು ಇದು ಓನ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದಿದ್ರೆ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಸಮೀರ್ ಕತೆ ಹೇಳಿದ್ದು ಓಕೆ, ಬಟ್ AI ಅನ್ನೋ ಒಂದು ಹೊಸ ಟೆಕ್ನಾಲಜಿನ ತರಬಾರ್ದಿತ್ತು ಅಂತ ಅನಿಸ್ತಿದೆ. ಅದೇ ಪ್ರಾಬ್ಲಮ್ ಆಗಿತ್ತು. ಅದೇ ಅವನು ಮಾಡಿದಂಥ AI ವಿಡಿಯೋನ ನಂಬ್ಕೊಂಡು ಕೂತಿದ್ದಾರೆ ಅಂತ ಹೇಳ್ದಂಥ ಜನಗಳಿಗೆ ಈ ಒಂದು ಮಾತನ್ನ ಹೇಳ್ಬೇಕಂತ ಅನಿಸ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವ್ನು ಮಾಡಿದ AI ವಿಡಿಯೋನ ಆಗಿರ್ಬೋದು, ಆದರೆ ಆ AI ವಿಡಿಯೋ ಮಾಡೋದಕ್ಕೆ ಇನ್ಸ್ಪಿರೇಷನ್ ಆಗಿದ್ದು ಕೂಡ ಅದಕ್ಕಿಂತ ಮುಂಚೆ ಮಾತಾಡಿದಂಥ ಎಷ್ಟೋ ವಿಡಿಯೋ ಬೈಟ್ಗಳು ಅಂತಂದೇಳಿ ಸ್ವತಃ ಸಮೀರ್ ಮೆನ್ಷನ್ ಮಾಡಿದ್ದು ಉಂಟು ಒಂದು ವಿಡಿಯೋದಲ್ಲಿ. ಅವನೆಲ್ಲೂ ಕೂಡ ಕ್ರಿಯೇಟ್ ಮಾಡಿ ಮಾತಾಡಲಿಲ್ಲ. ಅದಕ್ಕಿಂತ ಮುಂಚೆ ಏನೇನು ಆಗಿದೆ ಅದನ್ನೆಲ್ಲ ತಗೊಂಡು ಬಂದ್ಬಿಟ್ಟು ಅವನಿಗೀಗ ಪ್ರೂಫ್ ಅಂತ ತೋರ್ಸಕ್ಕಾಗಲ್ಲ. ಅದಕ್ಕೆ ಹಿಂಗಾಗಿದೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನೇನೋ ಮಾಡಬೇಕು, ಈಗ ಹೊಸ ಟೆಕ್ನಾಲಜಿ ಬಂದಿದೆ, ಯೂಸ್ ಮಾಡ್ಕೊಂಡು ಮಾಡ್ದ. ತಪ್ಪಾಗೋಯ್ತು, ಪಾಪ ಮಾಡಬಾರ್ದಿತ್ತು ಅವನು. ನೆಕ್ಸ್ಟ್ ಪಾಯಿಂಟ್, ಸಮೀರ್ ಮಾಡಿದಂಥ ತಪ್ಪೇನು ಗೊತ್ತಾ? ಇಷ್ಟೆಲ್ಲ ಮಾಡಿ ಅವನ ಹೆಸರನ್ನ ಸಮೀರ್ ಅಂತ ಹೇಳಲೇಬಾರ್ದಿತ್ತು, ಸುನಿಲ್ ಅಂತ ಹೇಳ್ಬೇಕಿತ್ತು. ಅಥವಾ ಯಾರಾದರೂ ಹಿಂದೂ ಹುಡುಗನ ಕೈಲಿ ಆ ವಿಡಿಯೋ ಮಾಡಿಸ್ಬೇಕಿತ್ತು. ಗುರು ಕರೆಕ್ಟ್ ಅಲ್ವಾ ಗುರು? ಪ್ಲಾನ್ ಕರೆಕ್ಟ್ ಆಗಿದೆ, ಅವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು. ಹಿಂದೂಗಳೇ ಇಲ್ಲಿ ಕ್ವಶನ್ಸ್ ರೈಸ್ ಮಾಡಿದ್ರು, ಇಲ್ಲಿ ಮುಸ್ಲಿಂ ಹುಡುಗ ಕೇಳ್ದ ಧರ್ಮ ಇದ್ಯಾವುದು ಬರ್ತಾ ಇರಲಿಲ್ಲ ಅಂತ ಅನ್ಕೊಂತಾ ಇದ್ದೀರಾ? ಅಲ್ಲೇನಾಗ್ತಿತ್ತು ಗೊತ್ತಾ? ಆ ರೀತಿ ಸುನಿಲ್ ಅನ್ನೋ ಹುಡುಗ ಈ ಥರದ್ದು ಬಂದು ಮಾತಾಡಿದಿದ್ರೆ, ಈ ಥರ AI ವಿಡಿಯೋನ ಮಾಡಿದಿದ್ರೆ, ಅಥವಾ ಸಮೀರೇ ಸುನಿಲ್ ಆಗಿ ಮಾತಾಡಿದಿದ್ರೆ, ಅವಾಗ ಬರ್ತಾ ಇದ್ದಿದ್ದು ಅಲ್ಲಿ ಸೆಂಟ್ರಲ್ ಜಾತಿಗಳು ಬರ್ತಾ ಇತ್ತು. ಇವನು ಈ ಜಾತಿ, ಇವನ್ ಜಾತಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಇದ್ರು. ಅಂದ್ರೆ ಹಿಂದೂಗಳಲ್ಲೇ ಇವನ ಜಾತಿ ಯಾವುದು ಅಂತ ಫೈಂಡ್ ಔಟ್ ಮಾಡ್ತಾ ಇದ್ರು. ಓಕೆ, ಇವನು ಈ ಜಾತಿ ಪರ್ಟಿಕ್ಯುಲರ್ ಆಗಿ, ಅದಕ್ಕೆ ಈ ಜಾತಿಗೆ ಅವನು ಅಪೋಸ್ ಆಗಿದ್ದಾನೆ ಅನ್ನೋ ಮಾತು ಬರ್ತಾ ಇತ್ತು. ಸೊ ಹುಡುಕೋರು ಹಿಂಗಿದ್ರು ಹುಡುಕ್ತಾರೆ ಸ್ನೇಹಿತರೆ, ತಂದಿಡಬೇಕು ಅಂತಿದ್ರೆ ಹೆಂಗಿದ್ರು ತಂದಿಡ್ತಾರೆ. ನಾನೀಗ ತುಂಬ ಇಂಪಾರ್ಟೆಂಟಾಗಿ ಕೇಳ್ತಿರೋದೇನೆಂದರೆ, ನಿಮಗೆ ನ್ಯಾಯ ಬೇಕು ಅಂತಂದರೆ ನೀವುಗಳು ನ್ಯಾಯ ಬೀದಿಲ್ ಸಿಕ್ಕಲ್ಲ, ಯೂಟ್ಯೂಬಲ್ಲಿ ಸಿಕ್ಕಲ್ಲ, AI ವಿಡಿಯೋದಲ್ಲಿ ಸಿಕ್ಕಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ಅದೇ ಮಾತನ್ನ ನಾನು ಕೂಡ ಹೆಂಗೆ ಕೇಳಬೇಕು ಅಂತಂದರೆ, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನೀವು ನಿಂತಿದ್ದೀರಲ್ವಾ, ನಮ್ಮ ಸೀನಿಯರ್ ಸ್ಥಾನದಲ್ಲಿ ನೀವು ನಿಂತಿದ್ದೀರ, ನಮಗೆ ಕೇಳೋ ಹಕ್ಕಿದೆ. ನಾವು ಜೂನಿಯರ್ಸ್ ಅಲ್ವಾ, ನಿಮ್ಮ ಹಿಂದೆ ಬರ್ತಿರ್ತಕ್ಕಂಥ ಜೂನಿಯರ್ಸ್, ನಾವು ನಿಮ್ಮ ಹಿಂದೆ ಬರ್ತಿರ್ತಕ್ಕಂಥ ತಮ್ಮಂದ್ರು. ಸೊ
ಈಗ ಸೌಜನ್ಯ ನ್ಯಾಯ ಬೇಕು ಅಂತ ಹೋರಾಡ್ತಿರೋರು ನಾವು, ಸಂತೋಷ್ ರಾವ್ ಪರ ಹೋರಾಟಗಾರ ಇವರು ಅಂತ ಏನು ಮಾತು ಬಂದಿದೆ. ನಾನು ಈ ಸೌಜನ್ಯ ಪರ ಹೋರಾಟಗಾರರು ಅಂತ ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂತಂದ್ರೆ, ಈಗ ನೀವು ನ್ಯಾಯ ಕೊಡಿಸಿ, ಬೀದಿಲ್ಲಲ್ಲ, ಯಾವುದೋ ನ್ಯೂಸ್ ಚಾನಲ್ ಅಲ್ಲಲ್ಲ, ನುಗ್ಬಿಟ್ಟು ಕೊಡಿಸಿ. ರೋಡಲ್ಲಿ ಸಿಕ್ಕಲ್ವಲ್ಲ, ನ್ಯೂಸ್ ಚಾನಲಲ್ಲೂ ಸಿಕ್ಕಲ್ಲ. ನಾವಿಲ್ಲಿ ಖಾಲಿ ಕೂತ್ಕೊಂಡು ಡಿಸ್ಕಸ್ ಮಾಡೋದ್ರಿಂದ ಏನೂ ಬರೋದಿಲ್ಲ, ಯೂಟ್ಯೂಬಲ್ಲಿ ಡಿಸ್ಕಸ್ ಮಾಡೋದ್ರಿಂದ ಏನೂ ಬರೋದಿಲ್ಲ, AI ವಿಡಿಯೋದಿಂದ ಏನೂ ಬರೋದಿಲ್ಲ ಅಂದಮೇಲೆ ನೀವು ಅವರಿಗೆ ನ್ಯಾಯ ಕೊಡಿಸೋ ಸಲುವಾಗಿ ಕಷ್ಟಪಡ್ತಾ ಇರೋದು ನಾವು ಪ್ರತಿದಿನ ನೋಡ್ತಾ ಇದ್ದೀವಿ. ನೀವೇ ನುಗ್ಗಿ, ಸ್ವತಃ ನೀವೇ ನುಗ್ಗಿ, ನಿಮ್ಗೆ ಹಕ್ಕಿದೆ. ಯಾಕೆ ಅಂತಂದ್ರೆ ನಿಮ್ಮ ತಂಗಿ ಸೌಜನ್ಯ, ಸ್ವತಃ ಕಿರಿಕೀರ್ತಿ ಅವರ ತಂಗಿನೇ ಸೌಜನ್ಯ. ನೀವು ಹೋಗಿ ಕಂಪ್ಲೇಂಟ್ ರೈಸ್ ಮಾಡಿ. ಆ ಒಂದು ಸುಪ್ರೀಂ ಕೋರ್ಟ್ ಪ್ರೊಸೀಜರ್ ಏನಿದೆ ಅದಕ್ಕೆ ನೀವು ಮುಂದಾಳತ್ವ ವಹಿಸಿ. ನೋಡಿ, ನನ್ನ ತಂಗಿ ಸೌಜನ್ಯ ಈ ರೀತಿ ಆಗಿದೆ, ಅದಕ್ಕೆ ನನ್ನ ತಾಯಿ ಸ್ಥಾನದಲ್ಲಿರ್ತಕ್ಕಂಥ ಕುಸುಮಾವತಿ ಬರ್ತಾ ಇಲ್ಲ. ಹೋಗಿ ನೀವು ಕಂಪ್ಲೇಂಟ್ ರೈಸ್ ಮಾಡಿ. ಅದೇನು ಮಾಡಬೇಕು ಅದನ್ನ ನೆಕ್ಸ್ಟ್ ಪ್ರೊಸೀಜರ್ ಕೈಗೊಳ್ಳಿ. ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾಕೆ ಹೇಳಿ, ನಮಗೆ ಕುಸುಮಾವತಿ ಅವರು ಇಂಪಾರ್ಟೆಂಟ್ ಅಲ್ಲ, ಗಿರೀಶ್ ಪಟ್ಟಣ್ಣವರು ಇಂಪಾರ್ಟೆಂಟ್ ಅಲ್ಲ, ಮಹೇಶ್ ಶೆಟ್ಟಿ ಅವರು ಇಂಪಾರ್ಟೆಂಟ್ ಅಲ್ಲ, ಸಮೀರ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಸೌಜನ್ಯಾಗ ನ್ಯಾಯ ಸಿಗಬೇಕು ಅನ್ನೋದಷ್ಟೇ ಇಂಪಾರ್ಟೆಂಟ್. ಈ ವಿಚಾರದಲ್ಲಿ ಪ್ರತಿಯೊಬ್ಬರ ಕರುಳು ಚುರುಕಂದಿದ್ದು ಯಾವ ಪಾಯಿಂಟ್ ಅಲ್ಲಿ ಅಂತಂದ್ರೆ, ಸೌಜನ್ಯ ಒಂದು ಬ್ರೂಟಲ್ ಕೇಸನ್ನ ಕೇಳಿದ ಮೇಲೆ ಅಷ್ಟು ದಾರುಣವಾಗಿ, ಅಷ್ಟು ಘೋರವಾಗಿ ಅಷ್ಟೆಲ್ಲ ಮಾಡಿರ್ತಕ್ಕಂಥ ಕಚ್ಚಡ ನನ್ನ ಮಕ್ಕಳಿಗೆ ನಮ್ಮ ಕೈಲಾಗೋ ಅಳಿಲ್ ಸೇವೆ ಮಾಡಬೇಕು ಅಂತ ನಿಂತಿದ್ದೆ ಅಷ್ಟು ಜನ ಯೂಟ್ಯೂಬರ್ಸ್. ಆಲ್ಮೋಸ್ಟ್ ಈಗ ಒಂದು ಅರ್ಧ ಜನ ಫಿಲ್ಟರ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ಸಾಕಷ್ಟು ಜನ ಬಂದು ಡೈವರ್ಟ್ ಮಾಡಿದ್ದಾರೆ. ಇಲ್ಲ ಅಂದಿದ್ರೆ ಅದು ಬೇರೆನೇ ಆಗ್ತಿತ್ತು. ಸಾಕಷ್ಟು ಜನ ಡೈವರ್ಟ್ ಆಗಿದ್ದಾರೆ. ಇವಾಗ ಧರ್ಮದ ಟಾಪಿಕ್ ಯಾವಾಗ ಬಂತೋ ಸಾಕಷ್ಟು ಜನ ಧರ್ಮನ ಹೆಣ್ಣಿನ ಮರ್ಯಾದೆನೋ ಅಂತ ಈ ರೀತಿ ಥಿಂಕ್ ಮಾಡಿ ಡೈವರ್ಟ್ ಆಗಿದ್ದಾರೆ. ಅವರೆಲ್ಲ ಒಂದು ಕ್ಷಣ ಸೈಲೆಂಟ್ ಆಗಿ ಯೋಚನೆ ಮಾಡಿದಿದ್ರೆ, ಇಲ್ಲಿ ಹೆಣ್ಣಿಗೆ ನ್ಯಾಯ ಕೇಳುವಂತ ಒಂದು ಕೇಸಲ್ಲಿ ಇಲ್ಲಿ ಧರ್ಮ ಯಾಕೆ ಬಂತು ಅಂತ ಒಂದು ಕ್ಷಣ ಅವ್ರು ಯೋಚನೆ ಮಾಡಿದಿದ್ರೆ ಈ ಟಾಪಿಕ್ ಬರ್ತಾ ಇರಲಿಲ್ಲ. ಇಟ್ಸ್ ಓಕೆ, ಇಲ್ಲಿ ಧರ್ಮ ಏನಕ್ಕೆ ಬರ್ತಾ ಇದೆ, ಹೆಣ್ಣಿಗೆ ನ್ಯಾಯ ಬೇಕು. ಯಾಕೆ ಅಂತಂದ್ರೆ ಈ ಕೇಸಲ್ಲಿ ಧರ್ಮದ ಅವಶ್ಯಕತೆ ಇಲ್ಲ. ಅವನು ಕೇಳ್ತಾ ಇದ್ದಿದ್ದು AI ವಿಡಿಯೋದಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ನ್ಯಾಯ ಬೇಕು ಅಂತ. ಇಟ್ಸ್ ಓಕೆ. ಒಂದು ಕಂಪ್ಲೇಂಟ್ ಯಾರ ಮೇಲೆ ಆಗಿತ್ತು, ಯಾರ ಮೇಲೆ ಆರೋಪ ಬಂದಿತ್ತು, ಒಬ್ರು ದೊಡ್ಡ ವ್ಯಕ್ತಿಗಳ ಮೇಲೆ ತಾನೆ. ಒಂದು ನಾರ್ಮಲ್ ಆಗಿ ಒಂದು ತನಿಖೆ ಆಗಿ ಹೋಗಿದ್ರೆ ಅದು ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಕ್ಲಿಯರ್ ಆಗಿ ಹೋಗ್ತಿತ್ತಲ್ವಾ, ಮುಗ್ದೋಗ್ತಿತ್ತು. ಕರೆಸಿ ಅದೇನು ವಿಚಾರಣೆ ಇತ್ತು ಅದನ್ನು ಮಾಡಿಸಿ. ಈಗ ಇದೇ ನ್ಯೂಸ್ ಚಾನೆಲ್ಗಳಲ್ಲಿ ಏನಿದೆ ಈಗೆಲ್ಲ ಏನು ಓಡಾಡ್ತಾ ಇದೆ, ಈ ಗಲಭೆ ಆಗೋಕ್ಕಿಂತ ಮುಂಚೆ ಅವ್ರದ್ದೊಂದು ಸ್ಟೇ ಇತ್ತು, ಮಾತಾಡಂಗಿಲ್ಲ ಹಾಗೆ ಹೀಗೆ ಅಂತ ಒಂದು ಸ್ಟೇ ಇತ್ತು. ಓಕೆ, ಅದಾದ್ಮೇಲೆ ಸ್ಟೇಯನ್ನು ತೆರವುಗೊಳಿಸಿದ ಮೇಲೆ ಎಲ್ಲರೂ ಕೂಡ ಹೋಗಿ ನುಗ್ಗಿದ್ರು, ಮಾತಾಡಿದ್ರು, ಒಂದು ಸೆನ್ಸೇಷನಲ್ ನ್ಯೂಸ್ ಆಯಿತು, ಒಪ್ಕೋತೀನಿ, ಖುಷಿ ಪಡೋಣ. ಹಾಗಾದ್ರೆ ಸ್ಟಾರ್ಟಿಂಗಲ್ಲೇ ಹೋಗ್ಬಿಟ್ಟು ನೋಡಿ ಇವರು ತಪ್ಪು ಮಾಡಿಲ್ಲ ಅಂತಂದೇಳಿ ಪ್ರೂವ್ ಮಾಡಿಬಿಟ್ಟಿದ್ರೆ ಮುಗ್ದೋಗಿತ್ತು. ಬಟ್ ಒಂದು ಹೆಣ್ಣಿಗೆ ನ್ಯಾಯ ಕೇಳೋ ಒಂದು ಹಂತದಲ್ಲಿ ಧರ್ಮ ತಂದಿದ್ದು ಒಂದು ಕಡೆ ಹರ್ಟ್ ಆಗುತ್ತೆ. ಯಾಕೆ ಅಂತಂದ್ರೆ ಯಾವ ಧರ್ಮದ ಪರವಾಗಿ ಇವರೆಲ್ಲ ನಾವೆಲ್ಲ ಮಾತಾಡುವಂಥ ಸಂದರ್ಭ ಬರ್ತಾ ಇದೆ, ಧರ್ಮ ವಿರೋಧಿಗಳು ಅನ್ನೋ ಒಂದು ಟಾಪಿಕ್ ಬರ್ತಾ ಇದೆ. ಈ ಕಡೆ ಇರೋರು ಆ ಕಡೆ ಇವ್ರಿಗೆ ಬೈಯೋದು, ಆ ಕಡೆ ಇರೋರು ಈ ಕಡೆ ಇವ್ರಿಗೆ ಬೈಯೋದು, ಈ ಥರದ್ದೆಲ್ಲ ನಡೀತಾ ಇದೆ. ಇಲ್ಲಿ ಅನ್ಯಾಯ ಆಗಿದ್ದು ಯಾರಿಗೆ? ನಮ್ಮ ಮನೆ ಹೆಣ್ಣು ಮಗಳಿಗೆ, ನಮ್ಮ ಧರ್ಮದ ಹೆಣ್ಣು ಮಗಳಿಗೆ. ಸೊ ನಮ್ಮ ಧರ್ಮದ ಹೆಣ್ಣು ಮಗಳಿಗೆ ನ್ಯಾಯ ಕೇಳುವಂಥ ನಿಟ್ಟಲ್ಲಿ ನಮ್ಮ ಧರ್ಮನೇ ಅಡ್ಡ ಇಟ್ಕೊಂಡು ಅದನ್ನ ಸೇಫ್ ಮಾಡಿಕೊಂಡ್ರೆ ಅಷ್ಟೇ, ಅದನ್ನಿಸ್ತು. ನೆಕ್ಸ್ಟ್ ಕಿರಿಕೀರ್ತಿ ಅವರು, ಅವ್ರ ಮೇಲೆ ಒಂದು ಅಪವಾದ ಬಂದಿದೆ ಚಂದನ್ ಗೌಡ ಅವರ ಒಂದು ಟಾಪಿಕಲ್ಲಿ. ಈಗ ಅವರು ಈ ಟೈಮಲ್ಲಿ ಪದೇ ಪದೇ ಹೋಗಿ ಅಲ್ಲಿ ಮಾತಾಡ್ತಾ ಇದ್ದಾರಲ್ವಾ, ಸೌಜನ್ಯ ಅವರ ತಾಯಿಗೆ ಕ್ವಶನ್ ಮಾಡ್ತಾ ಇದ್ದಾರೆ. ತಪ್ಪಿಲ್ಲ, ನಾನು ಹೇಳ್ತೀನಲ್ಲ, ಅದು ತಪ್ಪಿಲ್ಲ. ಆದರೆ ಈಗ ಅವ್ರ ಮೇಲೆ ಒಂದು ಅಪವಾದ ಬಂದಿದೆ. 2 ಲಕ್ಷ ಲಂಚ ಕೊಟ್ಟು ಸುಮಂತ್ ಅನ್ನೋ ಹುಡುಗನ ಕರ್ಕೊಂಡು ಬಂದಿದ್ದಾರಂತೆ ಅನ್ನೋ ಒಂದು ವಾಯ್ಸ್ SMS, ಟೈಪಿಂಗ್ ಮೆಸೇಜ್ ಬಂದಿದೆ ಚಂದನ್ ಗೌಡ ಅವರಿಗೆ. ಅದ್ರ ಬಗ್ಗೆ ಅವರು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅವರ ವಿಡಿಯೋಗಳಲ್ಲಿ ಎಲ್ಲೂ ಕೂಡ ಕ್ಲಾರಿಟಿ ಕೊಡಲಿಲ್ಲ. ಓಕೆ, ಯಾಕೆ ಇನ್ವಾಲ್ವ್ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ವೋ ಅಥವಾ ಅದಕ್ಕೆ ಸಂಬಂಧ ಇಲ್ವೋ ಗೊತ್ತಿಲ್ಲ, ನಿಜವಾಗ್ಲೂ ಅವ್ರು ಇದರಲ್ಲಿ ಎಂಟ್ರಿ ಇಲ್ವೋ ಗೊತ್ತಿಲ್ಲ. ಬಟ್ ಹೊರಗಡೆ ಟಾಕ್ ಏನು ಬರ್ತಾ ಇದೆ ಅಂದರೆ ಅವರೇ ಬೆನ್ನಿಂದೆ ನಿಂತಿದ್ದು ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಟಾಕ್ ಬರ್ತಾ ಇದೆ. ತುಂಬ ಜನ ಕಮೆಂಟ್ಸ್ಗಳಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ ಅಂದಮೇಲೆ ಜನಗಳಿಗೋಸ್ಕರ, ಸಬ್ಸ್ಕ್ರೈಬರ್ಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ಓವರ್ ಆಲ್ ಜನಗಳಿಗೋಸ್ಕರ ಯೂಟ್ಯೂಬರ್ಸ್ ವಿಡಿಯೋಗಳನ್ನ ಮಾಡ್ತಾರೆ. ಅಂದಮೇಲೆ ಆ ಜನಗಳ ಬಾಯಲ್ಲೇ ನಮ್ಮ ಒಂದು ಹೆಸರು ಈ ರೀತಿ ಹಾಳಾಗ್ತದೆ ಅಂದಾಗ ಅವರೊಂದು ಅಫಿಷಿಯಲ್ ಆಗಿ ಬಂದು ಒಂದು ಕ್ಲಾರಿಟಿ ಕೊಡ್ಬೋದಿತ್ತಲ್ಲ, ಅದನ್ನು ಅವ್ರು ಕೊಡ್ತಾ ಇಲ್ಲ. ಅದನ್ನು ಹೊರತುಪಡಿಸಿ ಅವ್ರು ಇನ್ನೂ ಆ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೊರತು ಇಲ್ಲಿ ಈ ಒಂದು ಕೇಸಲ್ಲಿ ಎಲ್ಲೂ ಕೂಡ ಎಂಟ್ರಿ ಆಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದು ಇನ್ನೂ ಕೂಡ ಸಂಶಯಕ್ಕೆ ದಾರಿ ಮಾಡಿಕೊಡುತ್ತೆ.
ಈಗ ಇನ್ನೊಂದು ಆಡಿಯೋದಲ್ಲಿ ಸುಮಂತನ ಹುಡುಗ ನನಗೆ ಜುಡಿಯೋದಲ್ಲಿ ಬಟ್ಟೆ ಕೊಡಿಸಿದ್ರು, ಅದು ಪರ್ಸ್ನಲ್ ಅಂತ ಹೇಳ್ತಾರೆ. ಸುಮಂತನ ಹುಡುಗನ, ಸುಮಂತನ ಫ್ರೆಂಡ್ ನಿನಗೆ ಕಿರಿಕೀರ್ತಿ ಅವ್ರು ಕರ್ಕೊಂಡೋಗಿ ಜುಡಿಯೋದಲ್ಲಿ ಬಟ್ಟೆ ಕೊಡ್ಸಿದ್ರಲ್ಲ ಅಂತ ಕೇಳಿದ್ರೆ ಅದು ನನ್ನ ಪರ್ಸ್ನಲ್ ಅಂತ ಅವ್ರು ಹೇಳ್ತಿದ್ದಾರೆ, ಸುಮಂತನ ಹುಡುಗ. ಹಾಗಾದ್ರೆ ಸೌಜನ್ಯ ಅವರ ತಾಯಿ ಈ ಒಂದು ಕೇಸಲ್ಲಿ ಮನೆ ಕಟ್ಕೊಂಡಿರೋ ನಮ್ಮ ಪರ್ಸ್ನಲ್ ಅಂತ ಹೇಳಿದ್ರೆ ಹೆಂಗಿರುತ್ತೆ? ಸೊ ಪರ್ಸನಲ್ ಅನ್ನೋ ಟಾಪಿಕ್ ಬರಬಾರ್ದು. ಆ ಹುಡುಗ ಕೂಡ ಅದು ಕ್ಲಾರಿಟಿ ಕೊಡಬೇಕಾಗುತ್ತೆ. ಸೊ ಕೊಡಪ್ಪ ಹಿಂಗಿದೆ, ನಾನು ಈ ಬಟ್ಟೆ ಕೊಡ್ಸಿದ್ದು ಈ ಒಂದು ಉದ್ದೇಶಕ್ಕೆ ಅಂತಂದೇಳಿ ಸ್ವತಃ ಕಿರಿಕೀರ್ತಿ ಅವ್ರು ಬಂದು ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಅಂತ ಅನಿಸ್ತಿದೆ. ನೋಡ್ಬೇಕು ಇದ್ರ ಬಗ್ಗೆ ಅವರು ಒಂದು ಬಿಸಿ ಶೆಡ್ಯೂಲಲ್ಲಿ ಇದ್ದಾರೋ ಅಥವಾ ಸುಮಂತ್ ಹೇಳೋ ಪ್ರಕಾರನೇ ಪ್ರತಿದಿನ ಒಂದೊಂದು ಸಂದರ್ಶನದಲ್ಲಿ ಬ್ಯುಸಿ ಆಗ್ತಿದ್ದಾರೋ ಗೊತ್ತಿಲ್ಲ. ಬಟ್ ಈ ಒಂದು ವಿಚಾರಕ್ಕೆ ಅವ್ರು ಫಸ್ಟ್ ಕ್ಲಾರಿಟಿ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪ್ರಿಫರೆನ್ಸ್ ಓಕೆ ಇದ್ದಿದ್ದೆ. ಮೊದಲು ನಮ್ಮ ಮೇಲೆ ಬಂದಿರತಕ್ಕಂಥ ಒಂದು ಅಪವಾದ ಏನಿದೆ ಅದರಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ಮಾತಾಡಲೇಬೇಕಾಗುತ್ತೆ, ಧ್ವನಿ ಎತ್ತಬೇಕಾಗುತ್ತೆ. ನನಗೂ ಇದಕ್ಕೆ ಸಂಬಂಧ ಇಲ್ಲ, ಹಿಂಗೆ ಬಟ್ಟೆ ಕೊಡಿಸಿದ್ದು ಈ ಉದ್ದೇಶಕ್ಕೆ ಅಥವಾ ಬಟ್ಟೆನೇ ಕೊಡಿಸಿಲ್ಲ, 2 ಲಕ್ಷ ಕೊಟ್ಟಿದ್ದು ಅಥವಾ ಕೊಟ್ಟೇ ಇಲ್ಲ, ಈ ಒಂದು ವಿಷಯಕ್ಕೆ ಅವ್ರು ಕ್ಲಾರಿಟಿ ಕೊಡಬೇಕಾಗುತ್ತೆ. ಕೊಟ್ಟಿಲ್ಲ ಅಂದರೆ ಸಂಶಯ ಇನ್ನೂ ಜಾಸ್ತಿ ಆಗುತ್ತೆ. ಜನಗಳು ಕಮೆಂಟಲ್ಲಿ ಇನ್ನೊಂದಷ್ಟು ಕ್ವಶನ್ಸ್ಗಳನ್ನ ಹಾಕ್ತಾನೆ ಹೋಗ್ತಾರೆ ಡೇ ಬೈ ಡೇ. ಓಕೆ, ಈ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಬೇಕು ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನೋಡೋಣ.